ಮನೆವರೆಗೆ ನೀನು ಹೊಂಟಿತಾನೆ ಹೋಗ್ಬೇಕು. ಏನೋ ಜೀವನ, ಈ ಜೀವನಕ್ಕೆ ಎಷ್ಟು ಅಂತ ಲೆಕ್ಕ ಹಾಕ್ತೀರಾ, ಎಷ್ಟು ಅಂತ ಬಾಳ್ತೀರಾ, ಹೇಗಿಂತ ಬದುಕ್ತೀರಾ? ಈ ಕಡೆ ಆ ಕಡೆ ನೋಡ್ಬೇಡಿ, ಸಾಲ ಮಾಡಬೇಡಿ. ಎರಡು ವಿಷಯ ನನ್ನ ರೈತ ಮಿತ್ರರಿಗೆ ಪ್ರೀತಿಯಿಂದ ಆತ್ಮೀಯರಾಗಿ ನೀವು ಹೆಗಲ ಮೇಲೆ ಕೈ ಹಾಕೊಂಡು ನಿಮ್ಗೆ ತಬ್ಕೊಂಡು ಒಂದು ಮಾತು ಹೇಳ್ತೇನೆ. ನಮ್ಮಮ್ಮ ನಾನು ಮಾಡಿದ್ದೇ ಅಲ್ಲ, ನಾನು ಮಾಡಿದ್ದೇಳೆ. ಯಾಕಂದ್ರೆ ಪಾಪ ಇಂಡಿಯಾದಲ್ಲಿ ನಮ್ಮ ನಾಡು ಒಂದೇ ಇರೋದು. ಬರೀ ಬೇರೆ ಕಡೆ ಹೋಗ್ಬಿಟ್ಟು ತಿಳ್ಕೊಳ್ರಿ. ಖರ್ಚು ಮಾಡಿ ಏನಾದರೂ ಮಾಡಿದ್ರೆ ಜಾಸ್ತಿ ಖರ್ಚು ಜಾಸ್ತಿ ಆದಾಯ. ಖರ್ಚು ಜಾಸ್ತಿ ಮಾಡಬೇಡ್ರಿ. ರೈತರಿಗೆ ನಾವೇನು ಹೇಳ್ಕೊಡ್ಬೇಕಾಗಿಲ್ಲ. ಪಕ್ಕದವ್ರು ನೋಡ್ಕೊಂಡು ಸಾಲ ಮಾಡಬೇಡಿ. ಖರ್ಚು ಮಾಡಿ ಏನಾದರೂ ಮಾಡಿದ್ರೆ ಜಾಸ್ತಿ ಖರ್ಚು ಜಾಸ್ತಿ ಆದಾಯ. ಖರ್ಚು ಜಾಸ್ತಿ ಮೈನಸ್ ಮಾಡ್ಬಿಡು. ಆದಾಯ ನೋಡ್ಕೊ, ಈ ಆದಾಯ ನೋಡ್ಕೊ. ಇಲ್ಲಿ ಖರ್ಚಿನೂ ಕಮ್ಮಿ, ಆದಾಯನೂ ಕಮ್ಮಿ, ಎರಡೂ ಒಂದೇ. ಒಂದ್ ಮಡ ಹತ್ತಿ ಬರೋಣ, ಒಂದ್ ಮಡ ಕಬ್ಬಣ ಬರೋಣ. ಸಿ ಹಿಂಗೆಲ್ಲ ನಾವು ಅಸೆಸ್ ಮಾಡ್ಬೇಕು. ಮಾಡಲಿಲ್ಲ ಅಂದ್ರೆ ನೀವು ಏನೂ ಬರಲ್ಲ ಲೈಫಲ್ಲಿ. ಏನೋ ರೈತರ ಸಮಸ್ಯೆ ಹೇಳ್ತಾರೆ. ಏನ್ ಹೇಳಿದ್ರಿ? ಸಮಸ್ಯೆ ಇವಾಗ ತುಂಬಾ ಅನ್ಭವಿಸಿದೆ. ನೀರಿಂದ ಇರ್ಬೋದು, ಲೇಬರ್ಸ್ ಇರ್ಬೋದು, ಅದಕ್ಕೆಲ್ಲ ರೈತರಿಗೆ ಯಾವ ತರ ಪರಿಹಾರ ನೀವು ನೋಡಿರೋ ತರ ನೀವು ಮಾಡಿರೋ ಕೃಷಿ ಅದ್ರ ಯಾವ ತರ? ಎರಡು ವಿಷಯ ನನ್ನ ರೈತ ಮಿತ್ರರಿಗೆ ಪ್ರೀತಿಯಿಂದ ಆತ್ಮೀಯರಾಗಿ ನೀವು ಹೆಗಲ ಮೇಲೆ ಕೈ ಹಾಕೊಂಡು ನಿಮ್ಗೆ ತಬ್ಕೊಂಡು ಒಂದು ಮಾತು ಹೇಳ್ತೇನೆ. ನಮ್ಮಮ್ಮ ನಾನು ಹೇಳ್ತೇನೆ, ನನ್ನ ಕೈ ಗೊಬ್ಬರ ಹಾಕಕ್ ಕಾಸೆ, ಗೊಬ್ಬರ ಇಲ್ದಿರೋ ವ್ಯವಸಾಯ ಮಾಡಕ್ ಹೋಗ್ರಿ. ಗೊತ್ತಾಯ್ತಾ ನಿಮ್ಗೆ? ನಾಟಿ ಬಿತ್ತನೆ, ನಾಟಿದು ಇನ್ನೇನು ಹೈಬ್ರಿಡ್ ತಗೊಂಡ್ಬರ್ತೀಯ? ತಗೊಂಬಂದು ಪ್ರಾರಂಭದಿಂದಲೇ ಅದಕ್ಕೆ ಇಕ್ಬೇಕು, ಪ್ರಾರಂಭದಿಂದಲೇ ಅದಕ್ಕೆ ಹೊಡಿಬೇಕು, ಪ್ರಾರಂಭದಿಂದಲೇ ಎಲ್ಲ ಮಾಡಬೇಕು. ನಾಟಿ ತಗೊಳ್ರಿ, ಹುಡುಕ್ರಿ, ಹೋಗ್ಲಿ, ಡೀಪ್ ಹಳ್ಳಿಗೆ ಹೋಗ್ರಿ. ಹೆಂಗಸರು ಪಾಪ ಆ ಸೆರಗಲ್ಲಿ ವಯಸ್ಸಾದವರು ಇದರಲ್ಲಿ ಅಡ್ಲಕಾಯಿ ಬೀಜ, ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ತುಪ್ಪದ ಹೀರೆಕಾಯಿ ಗಂಟಲ್ಲಿ ಇಟ್ಕೊಂಡಿರ್ತಾರೆ. ಹೌದು, ಹೋಗಿ ಅವ್ರನ್ನ ಕೇಳ್ರಿ, ಕೊಡ್ತಾರೆ. ಮಾಡು ಮಗನೆ ಅಂತ. ಸುಮ್ಮನೆ ಬೇಲಿನಲ್ಲೋ ಎಲ್ಲೋ ಮನೆ ಹಿತ್ಲಲ್ಲಿ ಹಾಕ್ಬಿಡು, ನೀವ್ ನೋಡೋದು ಬಿಡುವಂತ ಕಾಯಿ. ಆ ಥರದ್ದು ಇರ್ಬೇಕು ನಮ್ಗೆ. ಅದು ಬಂದು ಡಿಸೀಸ್ ರೆಸಿಸ್ಟೆಂಟ್. ಇಲ್ಲಿ ಡಿಸೀಸ್ ರೆಸಿಸ್ಟೆಂಟ್ ಅಲ್ಲ, ಯೀಲ್ಡಿಂಗ್ ವಿಲ್ ಬಿ ಮೋರ್. ಕೀಪ್ ಆನ್ ಸ್ಪ್ರೇಯಿಂಗ್, ಹೊಡಿತಾ ಇರೋ ಔಷಧಿ ನೀವು ಮಾಡಿ. ನಿಮ್ಗೆ ಅನುಭವ ಇದೆ, ಇದು ಸರಿ ಇದೆ ಅಂತಂದ್ರೆ ನೀವು ಮಾಡ್ರಿ. ಅರೆ ಅನುಭವ ಇಲ್ಲ, ಕಳ್ಕೊತಾ ಇದ್ದೀರಿ ಅಂದ್ರೆ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಸಿಂಪಲ್ ಆಗಿ ಮಾಡುವಂತ ವ್ಯವಸಾಯ ಮಾಡಿ ಅಷ್ಟೇ. ಅದಕ್ಕೆ ಮೀರಿ ರೈತರಿಗೆ ನಾನೇನು ಹೇಳಿ, ಎರಡನೇ ಒಂದು ಹೇಳ, ಅವ್ರು ಹಂಗ್ ಮಾಡ್ಕೊಂಡವ್ರೆ, ಇವನ್ ಟ್ರ್ಯಾಕ್ಟರ್ ಮಡ್ಗವನೆ, ಅವ್ನು ಅದನ್ನ ಮಡ್ಗವನೆ, ಇವ್ನು ಇದನ್ನ ಮಡ್ಗವನೆ. ಏನು ಟ್ರ್ಯಾಕ್ಟ್ರು? ಟೈರ್ ಗಾಡಿ ಮಾಡ್ಕೊಳ್ರಿ, ಎತ್ತಿನ ಗಾಡಿ, ಟೈರ್ ಗಾಡಿ ಮಡ್ಕೊಳ್ರಿ. ಪ್ರೀತಿ ನೋಡ್ಕೊಳ್ಳಿ, ನಿಮ್ ಜೊತೆಲೇ ಇರುತ್ತೆ ಎತ್ತು, ಸೂಪರ್ ಆಗಿರುತ್ತೆ. ಮಂಡಿದ ಕಡೆ ಮಾಡ್ತಾರಲ್ಲ ಟೈರ್ ಗಾಡಿ, ಕಬ್ಬು ಕರೆಕ್ಟಾಗಿ ಹೋಗಿ ಎತ್ತು ನಂಡಕ್ ತಿವಿತದೆ. ಅದು ಹೌದೇನು? ತಿವಿತದೆ, ಅದು ಹಿಂಗೆ ಒದ್ದಾಡ್ತಾ ಇರ್ತದೆ ಮುಂದೆ ಹೋಗಿ. ಯಾರ್ರಿ ಗಾಡಿ ಹೋಗಿ ತಮಿಳ್ನಾಡು ಕಡೆ ಹೋಗ್ರಿ, ಗಾಡಿ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ಒಂದ್ಸರಿ ನೋಡ್ರಿ, ತಿಳ್ಕೊಳ್ರಿ. ಒಂದೇ ಕಡೆ ನಾನು ಮಾಡಿದ್ದೇ ಅಲ್ಲ, ನಾನು ಮಾಡಿದ್ದೇಳೆ. ಯಾಕಂದ್ರೆ ಪಾಪ ಇಂಡಿಯಾದಲ್ಲಿ ನಮ್ಮ ನಾಡು ಒಂದೇ ಇರೋದು. ಬರೀ ಬೇರೆ ಕಡೆ ಹೋಗ್ಬಿಟ್ಟು ತಿಳ್ಕೊಳ್ರಿ. ಮಹಾರಾಷ್ಟ್ರ ಹೋಗ್ರಿ, ತೋಟಗಾರಿಕೆ ನೋಡ್ಬೇಕಂದ್ರೆ ಸಾಂಗ್ಲಿ ಕಡೆ ಹೋಗ್ರಿ. ಏನ್ಕಾವಲ್ಲ ಇವ್ರೆ ಅಪ್ಪಾಜಿ, ಏನ್ ಬೇಕಪ್ಪಾಜಿ? ಸಾಂಗ್ಲಿ ಮಹಾರಾಷ್ಟ್ರ ಕಡೆ ಹೋಗ್ರಿ ನಿಮ್ಗೆ. ಆಮೇಲೆ ಶರದ್ ಸೀಡ್ಲೆಸ್ ಅಂದ್ರೆ ಏನ್? ಶರದ್ ಸೀಡ್ಲೆಸ್ ಶರದ್ ಪವಾರ್ ಅವ್ರ ಕಡೆಯಿಂದ ಮಾಡಿರೋದು. ನಾ ಶರದ್ ಸೀಡ್ಲೆಸ್ ದ್ರಾಕ್ಷ, ಅದಾಗ್ತಾ ಇದೆಯಾ? ಇವತ್ತು ಇಲ್ಲಿ ಬಂದ್ಬಿಟ್ಟು ಮಹಾರಾಷ್ಟ್ರದವ್ರು ಕಟ್ ಮಾಡ್ಬೇಕು, ದ್ರಾಕ್ಷಿ ಕರೆಕ್ಟಾಗಿ ಬರ್ಬೇಕಂತೆ. ದಾಳಿಂಬೆ ಕಟ್ಟಿಂಗ್ ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ದಾಳಿಂಬೆ ಕಾಯಿ ಕರೆಕ್ಟಾಗಿ ಬರೋದು. ಪ್ರೂನಿಂಗು ಅಲ್ಲಿಂದ ಬರ್ಬೇಕು ಅವರು, ಸಾಂಗ್ಲಿಯಿಂದ. ಕರೆಕ್ಟ್ ತಪ್ಪ? ನಮ್ಮವ್ರು ಒಂದು ಸ್ವಲ್ಪ ಕಲ್ತ್ಕೊಂಡು ಈಗ ಮಾಡ್ತಾ ಇದ್ರೆ ಕಲಿಬೇಕಾದ್ದು ಬೇಕಾದಷ್ಟು ನಾವಿಟ್ಕೊಂಡು ಅವ್ರೇನ್ ಮಾಡ್ತಾರೆ, ಇವ್ರೇನ್ ಮಾಡ್ತಾರೆ, ಇವ್ರೇನ್ ಒಳಗ್ ಬರ್ತಾರೆ. ನೀನ್ ಯಾರು ಅಂತ ಕೇಳೋದಕ್ಕೂ ಮುಂಚೆ ಫಸ್ಟ್ ನಾನ್ ಯಾರು ಅಂತ ನೋಡ್ಕೊಂಡ್ಬಿಡೋಣ, ನನ್ಗೆ ಎಷ್ಟು ತಲೆಯಲ್ಲಿದೆ ಅಂತ ನೋಡ್ಕೊಂಡ್ಬಿಡೋಣ. ಇದೆಲ್ಲ ಇದ್ರು ನನ್ನ ಅನುಭವದಲ್ಲಿ ನಾನು ಬೆಳೆ ಬೆಳೆದು ಮಾರಿ ಖರ್ಚು ಕಲಿತ ಎಷ್ಟು ಆದಾಯದಲ್ಲಿ ಎಷ್ಟು ಪ್ರಗತಿಯಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ತಿಳ್ಕೊಂಡು ಮಾಡ್ಬೇಕು. ಹಣ ಇಲ್ದಿರ ಗೊಬ್ಬರ ಹಾಕಕ್ಕಾಗ್ದಿರ ತಮಿಳ್ನಾಡಿನಲ್ಲಿ ಪೊನ್ನಿ ಭತ್ತ ಬೆಳೀತಾ ಇದ್ವಿ 6 ತಿಂಗಳು. ಏನಪ್ಪಜಿ 70 ದಿವಸ ಬಡವ ರೈತರು ಪಾಪ
70 ದಿವಸ ಒಟ್ಟು ಇದರಲ್ಲಿ 21 ದಿವಸಕ್ಕೆ ಖಾಲಿ ಮಾಡ್ಬೇಕದು. ಯಾಕಪ್ಪ ಅದು ನೀರು ಬಿಟ್ಕೊಂಡು ಆ ನೀರಲ್ಲಿ 2 ತಿಂಗಳು 60 ದಿವಸ ಇಲ್ಲೇ ಖಾಲಿ ಆಗೋಯ್ತಲ್ವಾ. ಅಲ್ಲಿಗೆ 6 ತಿಂಗಳಲ್ಲಿ 60 ದಿವಸ ತೆಗೆದ್ರೆ 180ರಲ್ಲಿ 60 ತೆಗೆದ್ರೆ 120 ದಿವಸ, 4 ತಿಂಗಳು ಗದ್ದೆ ನೀರು ಕುಡಿಯೋ ಕೂತ್ಕೊಳ್ಳಿ, ಒಂದಷ್ಟೇ ಬರ್ಲಿ. ಕರೆಕ್ಟಾ? ರೇಟ್ ಜಾಸ್ತಿ ಇರಬೇಕು, ಇಳುವರಿ ಕಮ್ಮಿ ಇರುತ್ತೆ. ಸೊ ಹಂಗೆ ನಾವು ಇದೆಲ್ಲಾನು ಒಂದು ಅಸೆಸ್ಮೆಂಟ್ ಮಾಡ್ಕೊಂಡು ಮಾಡ್ಲಂದ್ರೆ ಆಗಲ್ಲಪ್ಪ, ಕಷ್ಟ ಆಗುತ್ತೆ. ಸಿಂಪಲ್ ಲೈಫು, ಖರ್ಚು ಜಾಸ್ತಿ ಮಾಡಬೇಡ್ರಿ. ರೈತರಿಗೆ ನಾವೇನು ಹೇಳ್ಕೊಡ್ಬೇಕಾಗಿಲ್ಲ. ಪಕ್ಕದವ್ರು ನೋಡ್ಕೊಂಡು ಸಾಲ ಮಾಡಬೇಡಿ. ಯಾಕೆ ಸಾಲ ಮಾಡ್ತೀರ? ಏನು ಮಾಡಕ್ಕೆ ಸಾಲ ಮಾಡ್ತೀರ? ಸಾಲ ಮಾಡೋರ ಬದಲು ಒಂದು 2 ಗುಂಟೆ 3 ಗುಂಟೆ ಮಾರ್ಕೊಂಡು ಅಸಲಲ್ಲಿ ನೀವು ಮಕ್ಳಿಗೇನಾದ್ರೂ ಒಳ್ಳೇದು ಮಾಡ್ಬೇಕು, ಇನ್ನೊಂದು ಮಾಡಬೇಕು. ಇವಾಗಲೇ ಹೇಳ್ತಾ ಇದ್ದೀನಿ ನಾನು, ಮಕ್ಳಿಗೆ ಏನು ಮಾಡಬೇಕು, ಮಕ್ಳಿಗೆ ಯಾವ ಥರ ಮಾಡಬೇಕು, ಎಷ್ಟು ಮಾಡಬೇಕು, ಏನಕ್ಕೋಸ್ಕರ ಮಾಡಬೇಕು. ಯಾಕಂದರೆ ನಾಳೆ ನಮ್ಮ ವೃದ್ಧ ಅವಸ್ಥೆಯಲ್ಲಿ ಬರುವಂಥ ಮನೆಗೆ ಬರುವಂಥ ಸೊಸೆ ಆಗಲಿ ಅಥವಾ ಇನ್ನೊಬ್ಬರಾಗಲಿ ನಮ್ಮನ್ನು ಕಾಪಾಡ್ತಾರೆ, ಉದ್ಧಾರ ಮಾಡ್ತಾರೆ ಅನ್ನುವಂಥ ಆ ಭಾವನೆಗಳನ್ನು ಇಟ್ಕೊಬೋದು. ಮಾಡೇ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಕೊಬಾರ್ದು. ಆ ನಂಬಿಕೆ ಏನಾಗೋಗುತ್ತೆ, ನಮ್ಮನ್ನ ಇಲ್ಲ ಅಂದಾಗ ಕುಸ್ದೋಗ್ಬಿಡ್ತೀವಿ. ಯಾರೂ ಬರಲ್ಲ ಅಪ್ಪಾಜಿ. ಹೋದ್ಮೇಲೆ ಮನೆವರೆಗೂ ಸಂಬಂಧಿಕರು ಅವರು ಇವರೆಲ್ಲ ಬರ್ತಾರೆ. ಅಯ್ಯೋ ಹೋಗ್ಬಿಟ್ರೆ ಅಂತ ಬೀದಿವರೆಗೂ ಹೆಂಡತಿ ಬರ್ತಾನೆ, ಕಾಡಿನವರೆಗೂ ಮಗ ಬರ್ತಾನೆ, ಕೊನೆವರೆಗೂ ನೀನು ಹೊಂಟಿತಾನೆ ಹೋಗ್ಬೇಕು. ಏನೋ ಜೀವನ. ಈ ಜೀವನಕ್ಕೆ ಎಷ್ಟು ಅಂತ ಲೆಕ್ಕ ಹಾಕ್ತೀರಾ, ಎಷ್ಟು ಅಂತ ಬಾಡ್ತೀರಾ, ಹೇಗೆ ಬದುಕ್ತೀರಾ? ಈ ಕಡೆ ಆ ಕಡೆ ನೋಡಬೇಡಿ, ಸಾಲ ಮಾಡಬೇಡಿ. ಯಾರ್ರೀ ನಿಮ್ಮನ್ನು ಕೇಳ್ತಾರೆ? ಯಾಕ್ರಿ ನಿಮ್ಮನ್ನು ಕೇಳ್ತಾರೆ? ಧರ್ಮಪತ್ನಿ ಮಾತಾಡಿದಾಗ ಒಂದೇ ಒಂದು ಮಾತಾಡಿ, ಇದು ನನ್ನ ಪರಿಸ್ಥಿತಿ, ಇಷ್ಟೇ ನನ್ನ ಯೋಗ್ಯತೆ. ಬೈದ್ರೆ ಬೈಸ್ಕೊಳ್ಳಿ, ಬೈಲಿ. ಇವತ್ತು ಬೈದ್ರೆ ಇವತ್ತೇ ಎಲ್ಲ ಮುಗಿದೋಗ್ಬಿಡತ್ತಾ? ಇವತ್ತು ಬೈದು ನಾಳೆ ಬೆಳಗ್ಗೆ ಅವ್ರು ಶಾಪ್ ಆಗಿದ ತಕ್ಷಣ ಸತ್ತೋಗ್ಬಿಡ್ತೀವ ನಾವು. ಸಿಕ್ಕಾಬಿಟ್ಟಿದೆ ಅಪ್ಪಾಜಿ. 1ನೇ ಕ್ಲಾಸಿಂದ 12ನೇ ಕ್ಲಾಸ್ ಹಾಳಾದ, ಅದು ಸಾಲದು ಅಂತ ಪರೀಕ್ಷೆಗಳು ಕಟ್ಟಿ ಬರೆದು, ಅದು ಸಾಲದು ಅಂತ ಇನ್ನೊಂದಷ್ಟು ಬರಿತಾ ಇದೀವಲ್ಲ. 1ನೇ ಕ್ಲಾಸಲ್ಲಿ ಎಲ್ಲ ಮುಗಿದೋಗಿದ್ರೆ ಆಮೇಲೆ ಏನಿದೆ ಜೀವನದಲ್ಲಿ? ಏನು ದೊಡ್ಡದಿದೆ ಜೀವನ. ಹಾಗಾಗಿ ರೈತರು ಸುಮ್ಮನೆ ಅವನು ಚೆನ್ನಾಗಾಯ್ತಾ ಅವ್ರಿಗೆ ತಿಳ್ಕೊಳ್ಳಿ, ನೀವು ಮಾಡೋಕ್ಕೆ ಸರಿ ಹೋಗುತ್ತಾ ಅಂತ. ಸುಮ್ಮನೆ ಇದ್ರೂ ಕೂಡ ನೀವು ಉದ್ಧಾರ ಆಗ್ತೀರಾ, ಕೆಟ್ಟೋಗಲ್ಲ. 2 ಗುಂಟೆ ಮಾರಿದ್ರು ಕೂಡ ನೀವೊಂದು 10 ವರ್ಷ ತೆಳ್ಬಿಡ್ತೀರಾ. ಅದಕ್ಕೆ ಯಾಕೆ ಇಷ್ಟೊಂದು ಒದ್ದಾಡಬೇಕು? ಸರ್ಕಾರ DAP ಕೊಡ್ತಾ ಇಲ್ಲ, ಸರ್ಕಾರದ ಸಲಹೆ ಸಾಲ್ತಾ ಇಲ್ಲ. ನೋಡಿ, ಟ್ರ್ಯಾಕ್ಟ್ರು, ಟಿಲ್ಲರು ಇವೆಲ್ಲ ಕೆಟ್ಟೋದ್ರೆ ರಿಪೇರಿ ಮಾಡ್ಸೋಕ್ಕೆ ಕೈಯಲ್ಲಿ ದುಡ್ಡು ಸಾಲಲ್ಲ ನಮಗೆ. ಅದರ ಮೇಂಟೆನೆನ್ಸ್ ಮಾಡ್ಕೊಳಕ್ಕೆ ನಮ್ಗೆ ಗೊತ್ತಾಗಲ್ಲ, ಒದ್ದಾಡಿ ಸತ್ಬಿಡ್ತೀವಿ ನಾವು. ಅಷ್ಟೂ ನಮಗೆ ತಿಳುವಳಿಕೆ ಇದ್ದು ನಾವು ಮಾಡಿದ್ರೆ ವ್ಯವಸಾಯ. ಹಾಗಾಗಿ ಖರ್ಚು ಕಡಿಮೆ ಮಾಡ್ಕೊಳ್ಳಿ ಅಂತ ದೇವರಾಣೆಗಳು ನಾನು ಹೇಳ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ದ ಯೂತ್ಸ್. ಡೋಂಟ್ ಥಿಂಕ್ ಇಫ್ ಯು ಸ್ಟಡಿ ಎವ್ರಿಥಿಂಗ್ ಯು ವಿಲ್ ಬಿ ಫೆಲಿಸಿಟೇಟೆಡ್ ಸೋ ವೆರಿ ವೆಲ್ ಅಂತ. ನೆವರ್ ಇನ್ ಲೈಫ್ ಡೋಂಟ್ ಥಿಂಕ್. ಅದಕ್ಕೆ ಅಂತ ಓದೋದೇ ತಪ್ಪು ಅಂತಲೂ ತಿಳ್ಕೊಬೇಡ್ರಿ. ನಾನು ಹೇಳ್ತಾ ಇದ್ದೀನಿ, ಎಷ್ಟು ಓದಬೇಕು, ಯಾವುದನ್ನು ಓದಬೇಕು, ಯಾವ ಮಟ್ಟಕ್ಕೆ ಓದಬೇಕು. ವಿದ್ಯೆ ಕೂಡ ಸ್ಮಾರ್ಟ್ ಫೋನ್ ಆದಂಗೆ ಆಗಿದೆ ಅಪ್ಪಾಜಿ. ಹಿಂಗೇ ಹೋಗ್ತಾನೆ, ಅವ್ನು ಹಿಂಗಾದ, ಯಾಕಂದ್ರೆ ಅವನ ದಾರಿ ಹಂಗೇ ಹೋಗ್ತಾ ಇರ್ತೀವಿ. ಇಲ್ಲಿ ಮಧ್ಯದಲ್ಲಿ ಇವನೊಬ್ಬ ನಂಗೆ ಚೆನ್ನಾಗಿ ಸರಿ ಹಿಂಗೆ ಹೋಗ್ತಾ ಇರ್ತೀವಿ. ಲಾಸ್ಟಲ್ಲಿ ಯಾವುದು ಅನ್ನುವಂಥದ್ದು ಯೋಚನೆ ಮಾಡಿದಾಗ ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ನಾನೇನು ಮಾಡ್ತಾ ಇದ್ದೀನಿ. ವಿನೋದ್ ರಾಜ್ ಹೇಳಿ ಯಾರು ತಿಳ್ಕೊಬೇಕಾದ ಅವಶ್ಯಕತೆ ಇಲ್ಲ, ಯಾವ ಮೇಧಾವಿನೂ ಹೇಳಿ ಯಾರು ತಿಳ್ಕೊಬೇಕಾದ ಅವಶ್ಯಕತೆ ಇಲ್ಲ. ನಿನಗೆ ನೀನೇ ಗುರು ಅಪ್ಪಾಜಿ. ಕೆಳಗಡೆ ಬಿದ್ದು ಅದೇ ಮಂಡಿ ತರಿಸಿ ರಕ್ತ ಬರ್ತಾ ಇದೆ, ಪಕ್ಕದವನು ಅಯ್ಯೋ ಅಂದ್ರೆ ನಿನ್ನ ನೋವು ಕಮ್ಮಿ ಆಯ್ತದ? ಇಲ್ಲ. ಅಷ್ಟೇ. ತಲೆ ಕೆಡಿಸ್ಕೊಂಬೇಡ್ರಿ, ಕೂಲಾಗಿರ್ರಿ, ದುಡುಕ್ಬೇಡ್ರಿ, ಸಾಲ ಮಾಡಬೇಡ್ರಿ ಅಷ್ಟೇ. ನಮ್ಮಮ್ಮ 2 ಸರಿ ಮಾಡಿಬಿಟ್ಟು ಮನೆಗೆ ಬಂದು ಕೇಳಿದಾಗ ನಮಗೆ ಒಂಥರ ಫೀಲ್ ಆಗೋಗ್ಬಿಡೋದು. ನೀವು ಹಾಳಾಗೋಗ್ರಿ, ನಮ್ಮ ಹತ್ರ ದುಡ್ಡು ಇಸ್ಕೊಂಡು ನಮ್ಮನ್ನ ಯಾಕೆ ಹಾಳು ಮಾಡ್ತೀರಾ ಅಂತ ಕೇಳಿ ಪ್ರಶ್ನೆಗೆ ತಾಯಿಯವ್ರು ಗೋಡೆಗೆ ಚಚ್ಕೊಂಡ್ಬಿಟ್ರು ಒಂದ್ಸರಿ ತಲೆನ. ಅವತ್ತಿನ ಸಾಲ ಮಾಡೋದೇ ಬಿಟ್ಬಿಟ್ವಿ ನಾವು. ಸಾಲವನ್ನು ಕೊಂಬುವಾಗ ಅಲೋಗರ ಉಂಬಂತೆ, ಸಾಲಿಗನು ಬಂದು ಕೇಳುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ದಿಸ್ ಇಸ್ ದ ವೇ ಯು ಲಿವ್ ಅಪ್ಪಾಜಿ. ನಿಮಗೆ ಏನು ಬೇರೆ ಎಕ್ಸ್ಟ್ರಾ ಗೊತ್ತಿದೆ ನನಗೆ ಹೇಳಿ. ನಾವು ಮಾಡಿ ಸರ್ ಸುಣ್ಣ ಆಗೋಗ್ಬಿಟ್ಟಿದೆ. ನೀವು ಹೇಳಿದೆಲ್ಲ 100ಕ್ಕೆ 100 ನಿಜಾನೇ ಸರ್.
ಆಮೇಲೆ ಈಗ ಕರ್ನಾಟಕದ ಕೃಷಿ ಭವಿಷ್ಯ ನೀವು ಹೇಗೆ ಬಯಸ್ತೀರಾ, ಆಮೇಲೆ ಹೇಗೆ ಇರ್ಬೋದು ಅಂತ ನೀವು ಆಲೋಚನೆ? ಪ್ರತಿಯೊಬ್ಬ ರೈತ, ಆ ರೈತನೇ ಅವನ ಭವಿಷ್ಯ. ನಾನು ಯಾರು ಅವನ ಭವಿಷ್ಯ ನುಡಿಯಕ್ಕೆ? ಶಕ್ತಿ ಇದೆ, ಮಾಡ್ಕೊಂಡು ಹೋಗ್ರಿ. ಒಂದೇ ಒಂದು ಹೇಳ್ತಾ ಇದ್ದೀನಿ, ಗೊಬ್ಬರ ಸುರಿದು ಉದ್ಧಾರ ಆಗ್ತೀನಿ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಗೊಬ್ಬರ ಸುರಿದ್ರೆ 5 ಮೂಟೆ ಜಾಸ್ತಿ ಬರ್ಬೋದು ಅಂತ ಹೇಳ್ತಾರೆ. ಲೆಕ್ಕ ಮಾಡಿದ್ರೆ 1.5-2 ಮೂಟೆ ಜಾಸ್ತಿ ಬಂದಿರುತ್ತೆ ಅಷ್ಟೇ. ಕರೆಕ್ಟಾ? ನನಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇರೋದು. ಅದ್ರ ಬದಲು ನೋಡಿ, ಭತ್ತ ಅಂತಂತ ಇತ್ತು 20 ವರ್ಷದ ಹಿಂದೆ. IR 64, ಹಂಸ, ತೆಳೆಹಂಸ, ಈ 3 ಐಟಮ್ ಇದ್ಬಿಟ್ಟು ಸೋನಾ ಮಸೂರಿ ಆಂಧ್ರದಲ್ಲೆಲ್ಲೋ ಬೆಳೆದು ಇಲ್ಲಿ ಬೆಳಿತೀನಿ. ಆ ಕ್ವಾಲಿಟಿ ಇಲ್ಲಿ ಬರುತ್ತೆ. IR 64 ಅಕ್ಕಿ ಮೋಟ ಸ್ವಲ್ಪ ದಪ್ಪ, ಹಂಸ ತೆಳ್ಳಿಗಿರತ್ತೆ ಅಕ್ಕಿ. ಇದನ್ನ ನೋಡ್ಕೊಂಡು ಇದೆಲ್ಲ 120 ದಿವಸ ಆ ಲೆವೆಲ್ ಒಳಗೆ ಬರುವಂಥದ್ದು. ಈ ಥರದ ಬೆಳೆಗಳನ್ನ, ಹಳೆ ಬೆಳೆಗಳನ್ನ ವಾಪಸ್ ತಗೊಂಡು ಬೆಳೀರಿ. ಈ ಬೆಂಕಿ ರೋಗ ಅನ್ನುವಂಥದ್ದು ಅರ್ಥ ಆಗ್ತಾ ಇದ್ರೆ ನಿಮಗೆ? ಅವೆಲ್ಲ ಬರೋದಿಲ್ಲ ಅವಕ್ಕೆ. ಹೆಚ್ಚು ಕಡಿಮೆ ಹಾಗೆ ಮಾಡ್ಕೊಂಡು ಹೋಗಿ. ನನ್ನ ಅನುಭವದಲ್ಲಿ ನಾನು ಮಾಡಿರುವಂಥ ಬೆಳೆಗಳು ತಮಿಳುನಾಡಿನಲ್ಲಿ ನಾವು ಮಾಡಿದ್ವಿ. IR 8, IR 50, IR 20. ಆಮೇಲೆ ಮಂಡ್ಯದ ಬೆಳೆದಿದ್ವಿ KMS ಅಂತ. ಇವತ್ತು ಅವರಿಗೆ ಗೊತ್ತಿಲ್ಲ, KMS ಹೇಳ್ತಾರೆ ಅಷ್ಟೇ. KMS ಅಂತ ಬರ್ತಾ ಇತ್ತು ಮಂಡ್ಯದು. ಮಂಡ್ಯ ವಾಣಿ, ಜಯ, ಇಂಟನ್, ಆಮೇಲೆ ಅಂಬಾ ಸಮುದ್ರ ಮಧುರೈದು, ತಮಿಳುನಾಡು ಆರ್ಕಾಟ್ ಕಿಚಲಿ, ಜೀರಿಗೆ ಸಂಬ, ನೈ ಕಿಚಲಿ. ಎಷ್ಟು ಬೆಳೆದಿದೀವೋ ನಮಗೆ ಗೊತ್ತಿಲ್ಲ. AST 19, ಅಂಬಾ ಸಮುದ್ರ 19 ಅಂತ ಕೆಸರಿನಲ್ಲಿ ಹಿಂಗೆ ಎರ್ಚ್ಬಿಟ್ಬಿಟ್ಟು ಸ್ವಲ್ಪ ಮೊಳಕೆ 19 ದಿವಸ ಬೇಕು. 19 ದಿವಸ ಇಷ್ಟು ಮೊಳಕೆ ಬಂದಿರತ್ತೆ. ಸಣ್ಣ ಜೊತೆ ಎತ್ತು, ಕಪಿಲೆ ಹಸು ಇರತ್ತಲ್ಲ, ಅದನ್ನ ಇಟ್ಕೊಂಡು ಆ ಎತ್ತುಗಳನ್ನ ಇಟ್ಕೊಂಡ್ಬಿಟ್ಟು ಮರದ ಅಲುವೆ ಇರುತ್ತೆ, ಮರದ್ದು ಹಾಕೊಂಡು ತುಳಿದು ಹೊಡೆದ್ಬಿಡೋದು. ಹೊಡೆದ್ಬಿಟ್ಟು ಗೆದ್ದೆಯಿಂದ ನೀರು ಖಾಲಿ ಮಾಡ್ಬಿಡೋದು. ಖಾಲಿ ಮಾಡ್ಬಿಟ್ಟು 1 ದಿವಸ ಬಿಟ್ಬಿಟ್ಟು ಯೂರಿಯಾ ಹರಿಸ್ಬಿಡೋದು. ಯೂರಿಯಾ ಹೆಂಗೆ ಹರಿಸ್ತಾ ಇದ್ವಿ? ಮರಳಲ್ಲಿ ಮಿಕ್ಸ್ ಮಾಡಿ ಇಟ್ಬಿಡ್ತಾ ಇದ್ವಿ ಯೂರಿಯಾನ. ಒಂದು ರಾತ್ರಿ ಇಡೀ ಮರಳಲ್ಲಿ ಮಿಕ್ಸ್, ಬೆಳಗ್ಗೆ ಎದ್ದ ಅದು ಮರಳಾಗೋಗ್ಬಿಡೋದು. ಅದನ್ನ ಎರ್ಸ್ಬಿಡ್ತಾ ಇದ್ವಿ. ಇಮಿಡಿಯೇಟ್ ಹೋಗಿ ಭೂಮಿಗೆ ಸೇರ್ಕೊಂಡ್ಬಿಡ್ತದೆ. ಹಂಗೆ ಆವಾಗ ಅದೇನಾಗೋದು, ಹಿಂಗ್ ಹೊಡೆದಿರ್ತಿದ್ವ ಸಾಲು ಕಳಿಸ್ಕೊಳ್ಳುವಾಗ ಬಾರದ್ ಬಿಟ್ಟು ಹಿಂಗ್ ಬರೋದು. ಇತ್ಲ ಕಡೆ ನಾಟಿ ನೀರಲ್ಲಿ ಎರ್ಸ್ಬಿಡ್ತಾ ಇದ್ವಿ ಕೆಸರಲ್ಲಿ. ಈಗ ಅದೇ ಮಡ್ಗಸ್ಕರ್ ಪದ್ಧತಿ ಎಲ್ಲ ಏನೇನೋ ಮಾಡಿದಾರಲ್ಲ, ಮಾಡ್ಲಿ, ಯಾವುದು ತಪ್ಪಲ್ಲ. ಈಗ 10 ಎಕರೆಯಲ್ಲಿ ಬೆಳೆಯೋದನ್ನ 2 ಎಕರೆಯಲ್ಲಿ ಬೆಳೆಯಕ್ಕೆ ಪ್ರಯತ್ನ ಪಡಿ. 2 ಎಕರೆಯಲ್ಲಿ ಬೆಳೆಯುವಂತ ಆ ಸೂಕ್ಷ್ಮವಾದ ಬೆಳೆನ ಅರ್ಧ ಎಕರೆಯಲ್ಲಿ ಬೆಳೀರಿ. ಅವರೇ ತಿಳ್ಕೊಂಡು ಬೆಳೆಯಕ್ಕೆ ಶುರು ಮಾಡ್ತಾರಲ್ಲ. ಕರೆಂಟ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಏನ ಬೆಳೆಯುದು? ಬರ್ಲಿ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅವಾಗ ನೀವೇ ರಾಜರಾಗಿ ಸುಮ್ಮನೆ ಬೆಳೆದ್ ತಗೊಂಡೋಗಿ ಯಾಕೆ ಸುರಿತೀರಾ? ಮನೆಗೆ ಬೇಕಾಗಿರೋದು ಬೆಳ್ಕೊಡಿ ಗುರು. ನೀವು ಮಾರ್ಕೆಟ್ಗೆ ಹೋಗಿ ಕೊಳ್ಬೇಡಿ ಅಷ್ಟೇ ತಾನೆ. ಅಲ್ಲಿ ಮಾರ್ಕೆಟಲ್ಲಿ ಖಾಲಿ ಅದಕ್ಕೆ ತಾನಾಗಿ ಬರ್ತೇನೆ, ನೀವು ಬೆಳೆಯ ಏನಾದ್ರು ಅಂತ ಅವಾಗ ಬೆಳೀರಿ. ಏನ್ ಕಷ್ಟ? ಈಗ ದೇವ್ರೇನು ನಮ್ಗೆ ಅಂತ ದುರ್ಗತಿ ಕೊಡಲ್ಲ. ಕಷ್ಟ ಇರೋರು 1 2 ಗಂಟೆನ 3 ಗಂಟೆನ ಸೇಲ್ ಮಾಡ್ಕೊಂಡು ಈಗ ನಾನು ಚಿಕ್ಕ ಜಾಗದಲ್ಲೇ ಎಲ್ಲ ಬೆಳೀತಾ ಇರೋದು. ಆಮೇಲೆ ಈಗ ಯುವಕರು ಯಾರೇ ಕೃಷಿ ಕಡೆ ಒಲವು ತೋರ್ತಿದ್ದಾರೆ, ಅವ್ರಿಗೇನು ಸಲಹೆ ಕೊಡ್ತೀವಿ? ನೀವೆಲ್ಲ ಯೂಟ್ಯೂಬ್ ನೋಡ್ತಾ ಇರ್ತೀರಲ್ಲ, ನಿಮ್ಗೆ ಗೊತ್ತಿರತ್ತೆ. ಸಾಫ್ಟ್ವೇರ್ ಅಲ್ಲೋ ಅಥವಾ ನೀವು ಹೋಗಿ ದುಡ್ದಾಗ ತಿಂಗಳಿಗೆ 40,000 ರೂಪಾಯಿ ಬರುವಂತ ಆದಾಯ, ಅಥವಾ 50,000 1 ಲಕ್ಷ ದುಡಿತಾ ಇದ್ರೆ ಆ 1 ಲಕ್ಷ ತಿಂಗಳಿಗೆ ಸಡನ್ ಆಗಿ ಬರಲ್ಲ ವ್ಯವಸಾಯದಲ್ಲಿ. ಆ ಥರ ಬೇಕು ಅಂದ್ರೆ ಒಳ್ಳೆ ತೆಂಗಿನ ಮರ, ಅಡಿಕೆ ಮರ, ಆಮೇಲೆ ಒಂದಷ್ಟು ಬಾರ್ಡ್ರಲ್ಲಿ ಸಿಲ್ವರ್ ಗಿಡ ಹಾಕ್ಬಿಟ್ಟು ಕಾಳುಮೆಣಸು, ಸ್ವಲ್ಪ ನೆರಳು ಶೇಡ್, ಸೆಮಿ ಶೇಡ್ ಬಂತು ಅಂದ್ರೆ ಅದ್ರ ಮಧ್ಯದಲ್ಲಿ ಏಲಕ್ಕಿ ಬೆಳಿಬೋದು. ಭೂಮಿ ಚೆನ್ನಾಗಿದ್ದು ಒಂದು ಲೆವೆಲ್ಗಿತ್ತು ಅಂದ್ರೆ ಲವಂಗನೂ ಬೆಳಿಬೋದು. ಅಷ್ಟು ಮಾಡ್ಕೊಂಡು ಹೋಗ್ಬೋದು. ಅಷ್ಟೇ ಅಷ್ಟೇ, ಬೇರೆ ಯಾವ್ದ್ರಲ್ಲಿ ಕಾಸಿದೆ ನಮಗೆ ಗೊತ್ತಿಲ್ಲ. ಸುಮ್ಮನೆ ಒಬ್ರು ಎಲ್ಲೋ ಒಂದ್ ಕಡೆ ನಾವು ಪ್ರಗತಿಪರ ಅಂತ ಹೇಳ್ತಾರೆ, ಅವ್ರಿಗೆ ಅದು ಸೆಟ್ ಆಗಿ ಬಂದಿರತ್ತೆ. ಅವ್ರು ನೋಡ್ಕೊಂಡು ಇಲ್ಲಿ ನಾನು ಅದನ್ನ ಮಾಡ್ತೀನಿ ಅಂದ್ರೆ ಸರಿ ಹೋಗಲ್ಲ. ಒಬ್ರಿಗಿದಾಗ ಅದು ಹೆಂಗಿರತ್ತೆ ಅಂದ್ರೆ, ಕರ್ನಾಟಕದಲ್ಲಿ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಆಗ್ತೀವಿ ಅಂತ ಹೇಳಿದಂಗೆ ಆಗ್ತೀವಿ ಅನ್ನೋದು ಆಸೆ ಇರ್ಬೋದು, ಅದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಒಬ್ಬರೇ ಅದಕ್ಕೆ ರಾಯಭಾರಿ ಎಲ್ಲದಕ್ಕೂ. ತಮಿಳ್ನಾಡಿನಲ್ಲಿ ಹೇಗೆ MGR ಶಿವಾಜಿ ಗಣೇಶನ್ ಅವರು, ಇಲ್ಲ ಅಣ್ಣವರು ದ್ವಿಪಾತ್ರ ಆಗೋಯ್ತು.
ಮಕ್ಕಳ ಕಡೆ ಮಕ್ಕಳ ತಿಲಗಮ್ಮ ಅಂತಲ್ಲಿ MGR ಅವ್ರಿಗೆ ಏನು ಹೇಳಿದ್ರು, ಮಕ್ಕಳನ್ನ ಹಾಗೆ ಪ್ರೀತಿಸಿದ್ರು ಅಣ್ಣವರು. ಆರಾಧ್ಯ ದೈವ ಅಂದ್ಬಿಟ್ರು. ಗಾನಗಂಧರ್ವ, ಹಾಡು, ಆಮೇಲೆ ಹಾಡು ಮುಟ್ಟದ ಸೊಪ್ಪೇ ಇಲ್ಲ ಅಣ್ಣವ್ರು ಮಾಡದಿರುವಂತ ಪಾತ್ರನೇ ಇಲ್ಲ. ಯಾವುದೇ ಪಾತ್ರ ಮಾಡಿದ್ರು ಕೂಡ ಅದಕ್ಕೆ ಬೇಕಾಗಿರುವಂಥದ್ದು ತುಂಬಿ ಜನ ಅದನ್ನು ನೋಡಿ ಇವರು ಹಾಗೆ ಮಾಡಿದಾರಲ್ಲಪ್ಪ ಅಂತ ಹೇಳ್ಬಿಟ್ಟು ಆಯಾ ವೃತ್ತಿ ಇರ್ತಕ್ಕಂಥವ್ರು ನಮ್ಮಂಗೆ ಮಾಡಿದಾರಲ್ಲಪ್ಪ. ಹಾಗೆ ಒಬ್ಬೊಬ್ಬರಿಗೆ ಅದೇ ಎಲ್ಲ ನಾನು ಅದಾಗ್ತೀನಿ ಅನ್ನೋದು ಆಗೋದಿಲ್ಲ, ಅದು ಕಷ್ಟ. ಅವ್ರವ್ರು ಮಾಡೋ ಕೆಲಸ ಅವ್ರವ್ರೇ ಮಾಡಿ. ಪರಮಾತ್ಮನ್ ಮೀರಿಸ್ದೆ, ತತ್ವಗಳನ್ನೆಲ್ಲ ಮೀರಿಸ್ದೆ, ಅಥವಾ ಯಾರನ್ನ ನಾನು ಎದುರು ನೋಡ್ದಿರ ನಾನು ಸಂಪಾದನೆ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಮತ್ತೊಂದು ಅಂತ ಯಾರು ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು ಗೊತ್ತಾ? ನಮ್ಮನ್ನೆಲ್ಲ ಮೌನವಾಗಿ ಪ್ರಕೃತಿ ವೀಕ್ಷಿಸ್ತಾ ಇದೆ. ಭಗವಂತ ಪ್ರಕೃತಿ ಒಳಗಿದ್ದಾನೆ, ನೋಡ್ತಾನೆ ಇದ್ದಾನೆ, ಮೌನವಾಗಿದ್ದಾನೆ. ನೀನೇ ಎಲ್ಲ ಮಾಡ್ತೀಯ, ನೀನೇ ಮಾಡಬಾರ್ದು ಮಾಡ್ತೀಯ, ನೀನೇ ಅನುಭವಿಸ್ತೀಯ, ದೇವ್ರನ್ನ ಕೈ ತೋರಿಸ್ತೀಯ, ದೇವ್ರು ನಿನಗೆ ಶಿಕ್ಷೆ ಕೊಟ್ಟಿದ್ದಲ್ಲ, ನಾನೇ ಮಾಡಿದ್ದೆ ನಾನೇ ಅನುಭವಿಸ್ತಾ ಇದ್ದೆ. ಅಷ್ಟು ಬಿಟ್ರೆ ಇನ್ನೇನಿದೆ? ಆಮೇಲೆ ಸರ್, ಕೃಷಿ ಬಗ್ಗೆ ಯಾವ್ದಾದ್ರು ಸಿನಿಮಾ ಬಂದ್ರೆ ನೀವು ತಗೊಂತೀರಾ? ಒಳ್ಳೆ ಪಾತ್ರ ಕೊಟ್ಟರೆ ನಿಮಗೆ ಕೃಷಿ ಬಗ್ಗೆ? ಇಲ್ಲ, ಕೃಷಿ ಬಗ್ಗೆ ಕೊಟ್ಟರು ಕೂಡ ಸಿನಿಮಾ ಮಾಡೋ ಹೊತ್ತಿಲ್ಲ ನನಗೆ. ನಾನು ನಿಮ್ಮ ಹತ್ರ ಕೃಷಿ ಅನ್ನೋದಕ್ಕೋಸ್ಕರ ಇಷ್ಟೊತ್ತು ಕೂತ್ಕೊಂಡೆ ನಾನು. ಖಂಡಿತ ಪಾಪ ರೈತರಿಗೆ ನಾನು ಯಾವ ಬೆಂಬಲನೂ, ತಪ್ಪಾದ ಬೆಂಬಲ ನಾನು ಕೊಡೋಕೆ ಇಷ್ಟಪಡಲ್ಲ. ಎಲ್ಲ ಒಂದ್ ಕಡೆ ಬಾರಾಮಾಸಿ ಅಂತ ಒಂದು ಮಾವಿನ ತಳಿ ಇದೆ. ಅಂದ್ರೆ ಫಾರಿನ್ ಕಳಿಸಿದ್ರೆ ಲಕ್ಷ ಬಂದ್ಬಿಡೋದು. ಎಲ್ಲ ನಾನು ನೋಡಿ ಮಾರ್ಕೆಟ್ ಬುಲ್ಲಿಶ್. ಸೆನ್ಸೆಕ್ಸ್ ಎಷ್ಟಿತ್ತದಪ್ಪ? 84,000 ಇತ್ತು. 2014ರಲ್ಲಿ 22,000, 23,000, 24,000 ಇತ್ತು. 24, 84, 60,000 ಡಿಫ್ರೆನ್ಸು. ವರ್ಷಾನ್ಗಟ್ಲೆ ಇದ್ದಿದ್ದು 24,000 ಕೇವಲ 10-12 ವರ್ಷ, 13 ವರ್ಷದಲ್ಲಿ 80,000 ಜಂಪ್ ಆಗತ್ತೆ. 60,000 ಡಿಫ್ರೆನ್ಸ್ಗೆ ಅಷ್ಟು ಬೇಗ ನಮ್ಮ ದೇಶ ಅಷ್ಟು ಬುಲ್ಲಿಶ್ ಆಗ್ಬಿಡುತ್ತಾ ಫೈನಾನ್ಸ್ ಅಲ್ಲಿ? ಪ್ಲಸ್ ಇಷ್ಟು ಹೋಗುವಾಗ ಇಷ್ಟು ವಹಿವಾಟ ಇದೆಯಾ? ವೇರ್ ಇಸ್ ದ ಟ್ರಾನ್ಸಾಕ್ಷನ್? ಸೆನ್ಸೆಕ್ಸ್ ಕೊಡಬೇಡಿ ನೀವು. ವೇರ್ ಇಸ್ ದ ಟ್ರಾನ್ಸಾಕ್ಷನ್? ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ವಲ್ಲ ನಿಮ್ದು. ಅಪ್ಪಾಜಿ, ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಜಮಾ ಖರ್ಚು ಅಂತಕ್ಕಂಥದ್ದು ನಾವು ಕೇಳಬೇಕಾಗಿರೋದು ನಮ್ಮ ಹಕ್ಕು. ರೈಟ್ ಆಫ್ ಇನ್ಫಾರ್ಮೇಶನ್ ಆಕ್ಟ್. ಯಾರು ಬಡ್ಜೆಟ್ನ ತೆಗೆದು ನೋಡ್ಬಿಟ್ಟು, ಯಾರು ಇವತ್ತು ಒಂದು ಇಂಡಿಯನ್ ಎಕ್ಸ್ಪ್ರೆಸ್ಸು, ಹಿಂದೂ ಪೇಪರ್ನಲ್ಲಿ ಇಡೀ ಶೀಟಲ್ಲಿ ಬಡ್ಜೆಟ್ ಅನೌನ್ಸ್ಮೆಂಟ್ ಬರ್ತಾ ಇತ್ತು. ಟ್ರಯಲ್ ಬ್ಯಾಲೆನ್ಸು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು. ಅರ್ಧಾಗ್ತಾ ಇದೆಯಾ? ಔಟ್ಸ್ಟ್ಯಾಂಡಿಂಗ್, ಹೋದ ವರ್ಷದ ಔಟ್ಸ್ಟ್ಯಾಂಡಿಂಗ್ ಎಷ್ಟು ದುಡ್ಡು ನನಗೆ ಸೇರ್ಲಿಲ್ಲ ಹೋದ ವರ್ಷದ ಬಡ್ಜೆಟ್ ಅಲ್ಲಿ ಅಂತ. ಅದನ್ನ ಔಟ್ಸ್ಟ್ಯಾಂಡಿಂಗ್ ಏನ್ ಮಾಡ್ಬೇಕು? ಈ ವರ್ಷದ ಬಡ್ಜೆಟ್ ಒಳಗೆ ಆಡ್ ಮಾಡ್ಕೋಬೇಕು. ಆಡ್ ಮಾಡಿದಾಗ ಬಡ್ಜೆಟ್ ಎಲ್ಲೋ ಹೋಗಿ ನಿಂತ್ಕೋತದೆ. ಆವಾಗ ಜನ ಎಚ್ಚೆತ್ಕೋತಾರೆ. ಇವಾಗ್ಲೂ ಜನಗಳಿಗೆ ಅರ್ಥ ಮಾಡ್ಕೊಳ್ರಿ, ಒಂದು ಬಡ್ಜೆಟ್ ಹಾಕ್ತಾರೆ ಅಂದ್ರೆ ಖಂಡಿತ ನಮ್ಮ ಕೈಯಿಂದ ನಾವು ಅದನ್ನ ಕೊಡ್ಲೇಬೇಕಾಗತ್ತೆ ಅನ್ನೋದು ಅರಿವಿರ್ಬೇಕು ನಮ್ಗೆ. ನಮ್ಮಿನ ಕೈಯಿಂದ ಕೊಡ್ತಾ ಇದ್ದೀವಿ ಅಂದಾಗ ನಮ್ಮ ಕೈ ಖರ್ಚುಗಳನ್ನ ನಾವು ಕಡಿಮೆ ಮಾಡ್ಕೊಳ್ಳೇಬೇಕು. ಇದೊಂದು ರಹಸ್ಯ. 1 kg ಅಕ್ಕಿನಲ್ಲಿ ಅನ್ನ ಆದ್ರೆ ಎಷ್ಟು ಜನ ಊಟ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರದ ಮೇಲೆ ನಾವೆಲ್ಲರೂ ಬಾಳೋಣ. ಇದೇ ಬೇಕು, ಅದೇ ಬೇಕು, ಇದನ್ನೇ ತಿನ್ಬೇಕು, ಅದನ್ನೇ ತಿನ್ಬೇಕು. ಆ ಹೋಟ್ಲಲ್ಲಿ ತಿಂದ್ರು ಅದೇ ಮಸಾಲೆ ದೋಸೆ, ಈ ಹೋಟ್ಲಲ್ಲಿ ತಿಂದ್ರು ಮಣಕೆಣ್ಣೆ ದೋಸೆ ಅಂತ ಭಾವನೆ ಬಿಟ್ಬಿಡ್ರಿ. ನಿಮ್ ಕೈಲಿ ಜೋಬಲ್ಲಿ ಎಷ್ಟಿದೆಯೋ ಹಾಕಿದ್ರೆ ತಿಂದು ಕಾಸು ಉಳಿಯತ್ತೆ ಅಂದ್ರೆ ಹೋಟ್ಲೊಳಗೆ ಹೋಗ್ರಿ. ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡು ಮನೇಲಿ ತಿನ್ಕೊ ಬಿದ್ದಿರಿ. ತಂಗಳನ್ನ ತಿಂದ್ರು ತಪ್ಪಿಲ್ಲ. ಆ ಕಾಲ ಹತ್ರ ಬಂದ್ಬಿಡ್ತು, ಬಂದಿದೆ. ಸ್ಟಾರ್ಟ್ ಮಾಡ್ಕೊಳ್ರಿ. ಮಹಾಯುದ್ಧ. ದಿಸ್ ಇಸ್ ಎ ಟ್ರೇಡ್ ವಾರ್, ದಿಸ್ ಇಸ್ ಎ ಟ್ಯಾಕ್ಸ್ ವಾರ್. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಮಾತಾಡೋದಕ್ಕೇನೆ ಕಾಸು ತಗೊಂಡು ಕಿತ್ತಾಕ್ತಾ ಇದ್ದಾರೆ ನಮ್ಮನ್ನ. ಮನೋರಂಜನೆಗೆ ಎಲ್ಲೆಲ್ಲಿ ಬೇಕು ಕಷ್ಟಪಟ್ಟು ಕಲಾವಿದರು ಥಿಯೇಟ್ರಲ್ಲಿ, ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲಿ ಸಿನಿಮಾ ಮಾಡಿ ಅಭಿಮಾನಿಗಳು ಕಟೌಟ್ ಕಟ್ಟಿ ಅಷ್ಟು ಜನ ಬಂದು ನೋಡಿ, ಇಷ್ಟು ಜನ ನೋಡಿದ್ರಂತ ಲೆಕ್ಕಾಚಾರ ಇದ್ದಿದ್ದ ಕಾಲ ಎಲ್ಲಿ? ಈ ಅಮೆಝಾನ್, OTT ಒಳಗಡೆ ಎಲ್ಲ ಬಂದ್ಬಿಟ್ಟು ಯಾರು ಸಂಪಾದನೆ ಮಾಡಿದ್ರು ಅಂತ ಗೊತ್ತಿಲ್ಲ, ಯಾರು ಬಿಟ್ರು ಅಂತ ಗೊತ್ತಿಲ್ಲ, ದುಡ್ಡು ಎಷ್ಟು ಬಂತು ಅಂತ ಗೊತ್ತಿಲ್ಲ, ಹೋಯ್ತು ಅಂತನೂ ಗೊತ್ತಿಲ್ಲ. ಎಲ್ಲ ಮುಗುಮ್ಮಾಗಿ ಹೋಗ್ಬಿಡ್ತು. 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶ ಇನ್ನೂ 65%
ವ್ಯವಸಾಯ ಕೃಷಿನ ನಂಬ್ಕೊಂಡಿರುವಂಥ ದೇಶ, ಬಡತನ ತಾಂಡವಾಡ್ತಕ್ಕಂಥ ದೇಶಕ್ಕೆ ಇಂಥ ಒಂದು ಟೆಕ್ನಾಲಜಿಕಲ್ ಮುಂದುವರಿವಿಕೆ ಅವಶ್ಯಕತೆ ಇರಲಿಲ್ಲ. ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಯೂತ್ಸ್ ಅರ್ಥ ಮಾಡ್ಕೊಳ್ರಿ. ಬರುವಂಥವ್ರು ನಿಮ್ಗೆ ಎಷ್ಟೇ ದುಡ್ಡು ಬರಲಿ, ದಯವಿಟ್ಟು ನಾ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಖರ್ಚು ಮಾಡಿಬಿಡ್ರಿ. ಟೂಟು ಧವನ್ ಅಂತ ಒಬ್ರು ಇದ್ದಾರೆ, ಅವ್ರಿಗೆ CNBC TV 18 ಎಲ್ಲೋ ಒಂದು ಕಡೆ ಮಾತಾಡ್ತಾರೆ. ಯಾವ ಗಾಡಿಯನ್ನು ನೀವು ಕೊಳ್ಳಬೇಕು ಫಸ್ಟ್ ಅರ್ಥ ಮಾಡ್ಕೊಳ್ರಿ. ಗಾಡಿ ಪರ್ಚೇಸ್ ಮಾಡ್ತೀರಾ, ರೈತರು ತಗೊಳ್ಳಿ, ನಾವು ಬೇಡ ಅಂತ ಹೇಳದ. ಒಂದು ಗಾಡಿಗೆ 3% ಇನ್ಶೂರೆನ್ಸ್ ಇದೆ. 10 ಲಕ್ಷ ತಗೊಂಡ್ರೆ 30,000 ರೂಪಾಯಿ ವರ್ಷಕ್ಕೆ ಕಟ್ಟಬೇಕು, ಕರೆಕ್ಟಾ? 1 ಕೋಟಿ ತೆಗೆದ್ರೆ 3 ಲಕ್ಷ ಕಟ್ಟಬೇಕಾಗುತ್ತೆ ವರ್ಷಕ್ಕೆ, ಕರೆಕ್ಟಾ? ಸೊ ಮಾರುತಿ, ಟೊಯೋಟಾ, ಎಕನಾಮಿಕ್ ಬೇಸ್ ಮಾಡೆಲ್ ತಗೊಳ್ರಿ. ಏನ್ ನಿಮ್ಗೆ ಪವರ್ ಸ್ಟಿಯರಿಂಗು, ಪವರ್ ವಿಂಡೋ ಬೇಕು, ABS ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, ಇನ್ನೇನು ಬೇಕು ಮನುಷ್ಯನಿಗೆ? ಆಮೇಲೆ ಮಾಮೂಲಿ ನಿಮಗೆ ಇನ್ಫೋಟೈನ್ಮೆಂಟ್ ಅಂತ ಕ್ಲೀನಾಗಿ ಗಾಡಿನೆಲ್ಲ ಇದೆಲ್ಲ ಬರುತ್ತೆ. ಅದು ಬೇಸಲ್ಲೇ ಬಂದ್ಬಿಡುತ್ತೆ. ಬೇಸಿಕ್ ಮಾಡೆಲ್ ತಗೊಳ್ಳಿ, ಟಾಪ್ ಎಂಡಲ್ಲೂ ಅದೇ ಇಂಜಿನ್, ಬೇಸ್ ಮಾಡಲ್ಲು ಅದೇ ಇಂಜಿನ್. ನಿಮಗೆ ಫೀಚರ್ಸ್ ಕಟ್ಕೊಂಡು ಬಾಯ್ ಬಡ್ಕೋಬೇಕು. ಬೆಂಗಳೂರು ಹೋಗೋ ಟ್ರಾಫಿಕ್ನಲ್ಲಿ ಯಾವ ಫೀಚರ್ನ ಆಪರೇಟ್ ಮಾಡ್ತೀಯಪ್ಪ? ಗಾಡಿ ಓಡಿಸೋಕೆ ಇಲ್ಲಿ ಮಫ್ಸಲಲ್ಲಿ ಓಡಿಸ್ತೀವಿ ನಾವೇ, ಸ್ವಲ್ಪ ಯಾಮರ್ದ ಡಮಾರ್ ಅಂತಿದೆ ಗಾಡಿ. ಯಾವ ಫೀಚರ್ ಕೆಲಸ ಮಾಡುತ್ತೆ? ಯಾಕೆ ಬೇಕು? ಅಷ್ಟೇ, ಧೈರ್ಯ ಮಾಡ್ಕೊಳ್ಳಿ. 5 ಲಕ್ಷ, 6 ಲಕ್ಷ, 3.5 ಲಕ್ಷ, 4 ಲಕ್ಷ ಗಾಡಿ ತಗೊಳ್ರಿ, ಉದ್ದಾರ ಆಗ್ತೀರ. ನಾನು ತೀರಿಸ್ತೀನಿ ಅಂತಂದ್ರೆ ಖಂಡಿತ ತೀರ್ಸಕ್ಕಾಗಲ್ಲ, ತೀರೋಗ್ತೀವಿ. ಸಾಕಪ್ಪಾಜಿ, ಸಾಕ. ಉಳುಮೆ ಟಾಕೀಸ್ ಖಂಡಿತ. ಉಳುಮೆ ಇಲ್ದಿರ ಈ ಭೂಮಿಗೆ ಏನೂ ಇಲ್ಲ. ಹೆಣ್ಣಿನ ಬೈತಲೆ ಹೇಗಿರುತ್ತೆ, ಹೆಣ್ಣು ತನ್ನ ತಲೆ ಕೂದಲನ್ನು ಹೇಗೆ ಬಾಚ್ತಾಳೆ, ಹಾಗೆ ಈ ಭೂಮಿನ ನಾವು ಬಾಚ್ತಾ ಇರ್ತೀವಿ, ಉತ್ತು ಬಾಚ್ತಾ ಇರ್ತೀವಿ. ರೋಟ್ರಿ ಯೂಸ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ರೋಟ್ರಿ ಯಾವುದಾದ್ರೂ ಅವರಿ, ಸಣ್ಣೆಂಪು, ಅಪ್ಸಣಬು ಇಂಥ ಗ್ರೀನ್ ಮ್ಯಾನ್ಯೂರ್ ಕ್ರಾಪ್ಸ್ನ ಹಾಕಿ ರೋಟ್ರಿ ಮಲ್ಚಿಂಗ್ ಮಾಡೋಕ್ಕೆ ಉಪಯೋಗಿಸಿನೇ ಹೊರತು, ಮಾಮೂಲಿ ಭೂಮಿನಲ್ಲಿ ರೋಟ್ರಿ ಹಾಕಿದಾಗ ಏನಾಗುತ್ತೆ ಅಂದರೆ ಮೈಕ್ರೋಬ್ಸ್, ಎರೆಹುಳ ಕತ್ತರಿಸಿ ಪೀಸ್ ಆಗುತ್ತೆ. ಅದಕ್ಕೆ ನೀವು ಕಲ್ಟಿವೇಟ್ರ್ ಉಪಯೋಗಿಸ್ರಿ, ಡಿಸ್ಕು ಉಪಯೋಗಿಸ್ರಿ. ಯಾಕೆ ಡಿಸ್ಕು? ಒಂದು ಬೆಳೆ ಮುಗಿದ ಮೇಲೆ ಭೂಮಿ ಆರಬೇಕು ಅಂತಾರೆ, ತಲೆಕೆಳಗಾಗಿ ಆಗಬೇಕು. ಸೊ ಅದಕ್ಕೆ ಡಿಸ್ಕ್ ಬೇಕು. ಡಿಸ್ಕು, ಕಲ್ಟಿವೇಟ್ರ್ ಎರಡನ್ನು ಉಪಯೋಗಿಸ್ರಿ. ರೋಟ್ರಿ ಉಪಯೋಗಿಸುವಾಗ ಗೊಬ್ಬರದ ಗಿಡ ಇರಬೇಕು ಭೂಮಿ ಮೇಲೆ, ಆವಾಗ ಅದನ್ನ ಮಲ್ಚ್ ಮಾಡಿದ್ರೆ ಅದಕ್ಕೆ ಹೋಗುತ್ತೆ. ಆ ಗಿಡದ ಜೊತೆಲಿ ಹೊಡೆಯೋ ಏಟ್ ಇದೆಯಲ್ಲ, ಮೈಕ್ರೋಬ್ಸ್ಗೆ ಡ್ಯಾಮೇಜ್ ಆಗಲ್ಲ. ಪ್ಲೈನ್ ಭೂಮಿ ಇರುತ್ತೆ, ಹಂಗೆ ಹೊಡೆದ್ಬಿಟ್ಟು ರೋಟ್ರಿ ಹಾಕಿದ್ರೆ ಎಲ್ಲ ಮೈಕ್ರೋಬ್ಸು, ಆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲಾನು ಹೋಗ್ಬಿಡುತ್ತೆ. ಆಮೇಲೆ ಭೂಮಿ ಬೇಗ ಬಿಗಿ ಬರುತ್ತೆ, ಸಡ್ಲ ಆಗಲ್ಲ. ಆವಾಗ ಸಡ್ಲ ಇರುತ್ತೆ, ಆಮೇಲೆ ಬಿಗಿ ಬಂದ್ಬಿಡುತ್ತೆ. ಕಲ್ಟಿವೇಟ್ರ್ ಬೇಕು ಅಷ್ಟೇ. ಆ ಕಲ್ಟಿವೇಟ್ರಲ್ಲಿ ಸರ್ ಹಿಂಗೆ ಹೋಗುವಾಗ ಈ ಗ್ಯಾಪ್ಗಳು ಬರ್ತದೆ ಸರ್ ಅಂತ ಮಗ್ಲಾಗಿ ಮಾಡ್ಕೊ, ಭೂಮಿಲಿ ಕಳೆ ಇಟ್ಬೇಡ. ಚಿಕ್ಕದಾಗಿ ಬಂದಾಗ ಕಲ್ಟಿವೇಟ್ರಲ್ಲಿ ಹೊಡೆದ್ಬಿಡು, ತೊಂದರೆ ಆಗಲ್ಲ. ಹಂಗೆ ಸರ್. ಓಕೆ ಅಪ್ಪಾಜಿ.